ಸೊಂಟದಲ್ಲಿ ಗನ್ನನ್ನ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರಿಗೆ ವ್ಯಕ್ತಿಯೊಬ್ಬ ಹಾರವನ್ನು ಹಾಕಲಿಕ್ಕೆ ಮುಂದಾಗಿದ್ದಾನೆ. ಗನ್ನನ್ನ ಇಟ್ಕೊಂಡು ಬಂದಂತಹ ವ್ಯಕ್ತಿಯಿಂದ ಸಿಎಂಗೆ ಹಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಜ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ರು. ನಾನು ನನ್ನ ರಕ್ಷಣೆಗಾಗಿ ಈ ಗನ್ನನ್ನ ಇಟ್ಕೊಂಡಿದ್ದೇನೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಹಿಂದೆ ನನ್ನ ಮೇಲೆ ಹಲವು ಬಾರಿ ಅಟ್ಯಾಕ್ ಆಗಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳಿರುವಂತಹದ್ದು. ಹೀಗಾಗಿಯೇ ನಾನು ಸದಾ ಗನ್ನನ್ನ ಇಟ್ಕೊಂಡು ಓಡಾಡ್ತಾ ಇರ್ತೇನೆ. ಇದು ರಿಯಾಜ್ ಅವರ ಮಾತು. ಗನ್ನನ್ನ ಇಟ್ಕೊಂಡಿದ್ರು ಸರಿ, ರಿಯಾಜ್ ಕೂಡ ತುಂಬಾ ಒಳ್ಳೆಯವರು. ಬಟ್ ಅಷ್ಟು ಜನ, ಸಾವಿರಾರು ಜನ ಸೇರ್ಕೊಂಡಿರ್ತಾರೆ, ಯಾರೋ ಗನ್ನನ್ನ ಕದ್ರು, ಏನೋ ಮಿಸ್ಯೂಸ್ ಆಯ್ತು, ಅದಕ್ಕೆ ಯಾರು ಹೊಣೆ? ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಒಂದು ಕಡೆ ಬರ್ತಾರೆ ಅಂದಾಗ, DCM ಕೂಡ ಜೊತೆಗಿರ್ತಾರೆ ಅಂದಾಗ ಭದ್ರತೆ ಕೂಡ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಸಾವಿರಾರು ಜನ, ನೂರಾರು ಜನ ಪೊಲೀಸರಲ್ಲಿ ನಿಯೋಜನೆಗೊಂಡಿರ್ತಾರೆ. ಅವರ ಕಣ್ ತಪ್ಪಿಸಿ ಈತ ಅಲ್ಲಿ ಮೇಲ್ ಹತ್ತಿದ್ ಹೇಗೆ ಅನ್ನೋದು ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಸಿಎಂ ಸಿದ್ದರಾಮಯ್ಯನವರಿಗೆ ಹಾರವನ್ನ ಹಾಕ್ಲಿಕ್ಕೆ ವ್ಯಕ್ತಿಯೊಬ್ಬ ಗನ್ನನ್ನ ಇಟ್ಕೊಂಡು ಮೇಲ್ ಹತ್ತಿರುವಂತಹ ಪ್ರಕರಣ, ಇದು ಎಷ್ಟು ಗಂಭೀರವಾದಂತಹ ವಿಚಾರ, ಇದನ್ನು ಹೇಗೆ ನೋಡಬೇಕು ಅಂತ? ಖಂಡಿತವಾಗೋದು. ಯಾಕಂದ್ರೆ ಮುಖ್ಯಮಂತ್ರಿಗಳ ಹೈ ಸೆಕ್ಯೂರಿಟಿ ಇರುತ್ತೆ. ಅಂತ ಸಂದರ್ಭದಲ್ಲಿ ವೆಪನ್ ಅನ್ನು ಹಿಡಿದುಕೊಂಡು ಬಂದಂತ ವ್ಯಕ್ತಿ ಹೇಗೆ ಅವರ ಬಳಿಗೆ ಬಂದ್ರು ಅನ್ನುವಂಥದ್ದು 2013ರಿಂದ 2018ರ ನಡುವೆ ಅಂದು ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಇಂಥದೇ ಒಂದು ಘಟನೆ ನಡೆದಿತ್ತು. ಆದರೆ ಅದು ವೆಪನ್ ಆಗಿರಲಿಲ್ಲ. ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂತಹ ಅವರ ಕೊಠಡಿಯ ಸಮೀಪದಲ್ಲಿ ಒಂದು ಹಾರವನ್ನು ತರ್ತಾರೆ. ಆ ಹಾರವನ್ನು ಮುಖ್ಯಮಂತ್ರಿಗಳಿಗೆ ಹಾಕ್ತಾರೆ. ಅದರಲ್ಲಿ ಕಲರಿಂಗ್ ಮತ್ತು ಲೈಟ್ಗಳು ಇರ್ತವೆ. ಆ ಹಾರದಲ್ಲಿ ಹಾರ ಹಾಕ್ತಿದ್ದಂತೆ ಅದರಲ್ಲಿ ಲೈಟ್ಗಳು, ಕಲರಿಂಗ್ ಎಲ್ಲ ಬರಲಿಕ್ಕೆ ಶುರುವಾದಂಥ ಘಟನೆ ನಡೆದಿತ್ತು. ಆಗಲೂ ಕೂಡ CM ಸೆಕ್ಯೂರಿಟಿ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿಬಂದಿತ್ತು, ಸಾಕಷ್ಟು ಚರ್ಚೆಗಳಾಗಿತ್ತು. ಆ ನಂತರದಲ್ಲಿ ಅವರ ಸೆಕ್ಯೂರಿಟಿ ವ್ಯವಸ್ಥೆಗೆ ಒಂದಷ್ಟು ವಾರ್ನ್ ಕೂಡ ಮಾಡಲಾಗಿತ್ತು. ಈಗ ಈ ಬಾರಿ CM ಆದ ನಂತರದಲ್ಲಿ ಒಂದು ವೆಪನ್, ಲೈಸೆನ್ಸ್ಡ್ ವೆಪನ್ನೇ ಆಗಿರ್ಬೋದು, ಗನ್ನೇ ಆಗಿರ್ಬೋದು, ಆದರೆ ಅದನ್ನು ಇಟ್ಟುಕೊಂಡಂಥ ವ್ಯಕ್ತಿನ ತೀರಾ ಅಷ್ಟು ಸಮೀಪಕ್ಕೆ CM ಬಳಿಗೆ ಬಿಟ್ಟಂಥದ್ದು ಸೆಕ್ಯೂರಿಟಿಯ ಲ್ಯಾಬ್ಸ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಅದನ್ನು ಅಬ್ಸರ್ವ್ ಮಾಡಲಿಲ್ವಾ CM ಸೆಕ್ಯೂರಿಟಿ ಅವರು ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಆದರೆ ಮೇಲ್ನೋಟಕ್ಕಂತೂ ಇದು ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ಏನು ಸಮರ್ಥನೆಯನ್ನು ಕೊಡುತ್ತೆ CM ಭದ್ರತಾ ಪಡೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಆದರೆ ಈ ಬಾರಿ ವೆಪನ್ ಅನ್ನು ಹಿಡಿದು, ಗನ್ನನ್ನು ಹಿಡಿದಿರುವಂಥದ್ದು, ಮತ್ತೊಂದು ಮರ್ಡರ್ ಅಟೆಂಪ್ಟ್ ಆಗಿತ್ತು ಅವ್ರ ಮೇಲೆ ಅನ್ನುವಂಥದ್ದು. ಆ ಕಾರಣಕ್ಕೆ ಲೈಸೆನ್ಸ್ಡ್ ಗನ್ನನ್ನು ಇಟ್ಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಿರುವಂಥ ವ್ಯಕ್ತಿಯವರು ಕಾಂಗ್ರೆಸ್ ಕಾರ್ಯಕರ್ತರೇ ಆಗಿದ್ರು ಕೂಡ ಆ ವೆಪನ್ ಅನ್ನು ಇಟ್ಕೊಂಡು ಹೇಗೆ CM ಬಳಿಗೆ ಹೋದ್ರು ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚಿತವಾದ ವಿಚಾರ. ಮತ್ತು ಇದು ಬಹುಶಃ ಇದ್ರ ಬಗ್ಗೆ ಒಂದು ತನಿಖೆ ಕೂಡ ನಡೆಯುವ ಸಾಧ್ಯತೆ ಕೂಡ ಇರುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯ ಜನರಿರುವಂತಹ ಜಾಗದಲ್ಲಿ ಏಕಾಏಕಿಯಾಗಿ ಗನ್ ಹೊಂದಿದಂತಹ ವ್ಯಕ್ತಿ ಮೇಲ್ ಬಂದು CM ಸಿದ್ದರಾಮಯ್ಯನವರಿಗೆ ಹಾರವನ್ನು ಹಾಕಲಿಕ್ಕೆ ಮುಂದಾಗಿರುವಂಥದ್ದು ಭದ್ರತಾ ವೈಫಲ್ಯಕ್ಕೆ ಇದು ಅತಿ ದೊಡ್ಡ ಸಾಕ್ಷಿ ಆಗಿರುವಂಥದ್ದು. ರಿಯಾಜ್ ಅವರು ಹೇಳ್ತಾ ಇರುವಂತಹದ್ದು, ನಾನು ಸೆಲ್ಫ್ ಡಿಫೆನ್ಸಿಗೋಸ್ಕರ ಇದನ್ನು ಇಟ್ಕೊಂಡಿದ್ದೇನೆ, ಪೊಲೀಸರಿಂದ ಪರ್ಮಿಷನ್ ಅನ್ನು ಕೂಡ ತೆಗೆದುಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ತನಿಖೆಯನ್ನು ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.